ರೀ ಕಮಲಾ, ಊರಾಚೆ ಹೊಸ ದೇವಸ್ಥಾನ ಆಗಿದೆಯಂತೆ, ಬನ್ರಿ ಹೋಗೋಣ. ಇಲ್ಲ ಕಣ್ರಿ, ರಮ್ಮಿ ಆಡಿ ನನ್ನ ದುಡ್ಡೆಲ್ಲ ಹೋದ್ಮೇಲಿಂದ ನನಗೆ ದೇವ್ರ ಮೇಲೆ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ಆ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿದ್ರೆ ನಮ್ಮ ಸೊಸೆಂದಿರು ತುಟಿಕ್ ಪಿಟಿಕ್ ಅಂದೆ ನಮ್ಮ ಮಾತು ಕೇಳ್ತಾರಂತೆ. ಹಾ, ರೀ ಕಮಲಾ, ಸರೋಜಮ್ಮ ಅವ್ರ ಮಗಳ ಮದುವೆ ಹೋಗೋಣ ಬನ್ರಿ. ಇಲ್ಲ ಕಣ್ರಿ, ನನ್ನ ಮದುವೆ ಮುರಿದು ಬಿದ್ದಾಗ್ಲಿಂದ ನನಗೆ ಮದುವೆ ಮೇಲೆ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ರೀ, ಅವ್ರ ಫಂಕ್ಷನ್ ಅಲ್ಲಿ ಮದ್ವೆ ಆಗದಿರೋ ತುಂಬಾ ಜನ ಹುಡುಗ ಹುಡುಗಿರು ಬಂದಿರ್ತಾರೆ. ನಾವು ಹೋದ್ರೆ ನಿಮ್ಮ ಮದುವೆ ಯಾವಾಗ ಅಂತ ಕೇಳಿ ಚೆನ್ನಾಗಿ ಟಾರ್ಚರ್ ಕೊಟ್ಟು ಎಂಜಾಯ್ ಮಾಡ್ಬೋದು. ರೀ ಕಮಲಾ, ಗುಟ್ಕಗಾಮಿನಿ ಅಂತ ಒಂದು ಹೊಸ ಸೀರಿಯಲ್ ಬರ್ತಾ ಇದೆ, ಬನ್ರಿ ನಮ್ಮ ಮನೇಲಿ ನೋಡೋಣ. ಇಲ್ಲ ಕಣ್ರಿ, ಧಾರಾವಾಹಿ ನೋಡಿ ನೋಡಿ ಯಾವಾಗ ನನಗೆ ಕಣ್ಣಿಗೆ ಕ್ಯಾಟ್ರಾಕ್ಟ್ ಆಯಿತೋ ಆವಾಗಿಂದ ನಾನು ಧಾರಾವಾಹಿನ ನೋಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಧಾರಾವಾಹಿ ನೋಡಲ್ಲ ಅಂತ ನಮ್ಮ ಯಜಮಾನ್ರ ಮೇಲೆ ಆಣೆ ಮಾಡಿಬಿಟ್ಟಿದ್ದೀನಿ. ಐ ಆಮ್ ಸಾರಿ. ರೀ, ಈ ತರ ರಿಗ್ರೆಸಿವ್ ಧಾರಾವಾಹಿ ಹಿಸ್ಟ್ರಿಲ್ ಬಂದೇ ಇಲ್ವಂತೆ. ಆ ಹುಡುಗಿ ಹುಟ್ಟಕ್ಕಿಂತ ಮುಂಚೆನೆ ಒಳಗೆ ಮದ್ವೆ ಮಾಡಿ 500 ಕೋಟಿ ರೂಪಾಯಿ ವರದಕ್ಷಿಣೆ ತಗೊಂಬಂತ ಹೇಳಿ ತರದಿದ್ದಕ್ಕೆ ದಿನ ಬೆಲ್ಟಲ್ಲಿ ಹೊಡೆದು ಟಾರ್ಚರ್ ಕೊಟ್ಟು ಹುಲಿ, ಹಾವು, ಹಂದಿ ಜೊತೆ ಎಲ್ಲ. ರೀ ಬನ್ರಿ, ನಮ್ಮ ಸೊಸೆ ತವ್ರ ಮನೆಗೆ ಹೋಗಿ ಬರ್ಬೇಕು. ನಿಮ್ ಸೊಸೆ ತವ್ರ ಮನೆಗೆ ನಾನೇನಕ್ರಿ ಬರ್ಬೇಕು? ಇದೊಳ್ಳೆ ಚೆನ್ನಾಗೈತಲ್ಲ. ವರದಕ್ಷಿಣೆ ದುಡ್ಡು ಬರೀ ಅರ್ಧ ಕೊಟ್ಟಿದ್ದಾರೆ, ಇನ್ನು ಅರ್ಧ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ರೀ ಬನ್ರಿ, ಸರೋಜಮ್ಮ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ. ರೀ, ಆ ಮಿಟ್ಟಕ್ಲಾಡಿ ಮನೆಗೆ ನಾನ್ ಬರಲ್ಲ. ಹೋದ್ಸರಿ ಹೋದಾಗ ಎಷ್ಟೋ ಅವಮಾನ ಮಾಡಿದ್ರು ಅವರು. ಅವ್ರ ಮನೆಗಲ್ಲ, ಅವ್ರ ಮನೆ ರೋಡ್ಗೂ ಕಾಲಿಡಲ್ಲ ನಾನು. ರೀ, ಅವ್ರ ಮನೆಯಲ್ಲಿ ಬ್ರಹ್ಮ ಕಮಲ ಅರಳಿದೆಯಂತೆ. ರೀ ನಾಗವೇಣಿ, ಬನ್ರಿ, 1 to 2 ಚೀಟಿ ಬಂದಿದೆಯಂತೆ, ದುಡ್ಡು ಹಾಕೋಣ. 1 to 2 ಯಾರೀ ಕೊಡ್ತಾರೆ? ಸ್ಕ್ಯಾಮ್ ಅದು. ಸರಿ ಬಿಡಿ, ನಾವಿಬ್ಬರೇ ದುಡ್ಡಾಗಿ ಕಳ್ಕೊತೀವಿ ಹಾಗಾದ್ರೆ. ರೀ ನಾಗವೇಣಿ ಅವರೇ, ಪಕ್ಕದ ಏರಿಯಲ್ಲಿ ಶೂಟಿಂಗ್ ನಡೀತಿದ್ಯಂತೆ, ಬನ್ನಿ ಹೋಗಿ ನೋಡೋಣ. ಶೂಟಿಂಗ್ ನೋಡೋ ವಯಸ್ಸೇನ್ರಿ ನಮ್ದು? ಟೀನೇಜರ್ಸ ನಾವೆಲ್ಲ, ಸ್ವಲ್ಪ ಏಜ್ ಸೆನ್ಸ್ ಇರಬೇಕು. ಅನಂತ್ನಾಗ್ ಬಂದಿಯಾರಂತೆ, ಡಿಸ್ಕೌಂಟ್ ಇದೆಯಂತೆ. ಪಕ್ಕದ ರೋಡಲ್ಲಿ ಜಗಳ ಆಗ್ತಿದ್ಯಂತೆ. ಅರ್ಶಿನ ಕುಂಕುಮ, ಪಾರ್ಲರ್, ಫ್ಲವರ್ ಶೋ, ಟಪ್ಪರ್ ವೇರ್ ಸೇಲ್.